ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶು ಡೈರೀಸ್. ಸೊ ಇವತ್ತು ನಾನು ಒಂದು ಶೂಟ್ಗೆ ಹೋಗ್ತಾ ಇದ್ದೀನಿ. ಈ ಸೀರಿಯಲ್ ಅಥವಾ ಸಿನಿಮಾ ಶೂಟ್ ಅಲ್ಲ, ಒಂದು ಮೇಕ್ ಓವರ್ ಶೂಟ್ಗೆ ಒಂದು ದೊಡ್ಡ ಆರ್ಗನೈಸೇಷನ್ ಕಂಡಕ್ಟ್ ಮಾಡ್ತಿರುವಂತ ಶೂಟ್. ಮಾಡೆಲ್ ಆಗಿ ಹೋಗ್ತಾ ಇದ್ದೀನಿ. ಹೊರಡೋಕ್ಕೂ ಮುಂಚೆ ದೇವ್ರಿಗೆ ಪೂಜೆ ಮಾಡಿ ದೇವ್ರ ಕೈ ಮುಗಿದು ಆಟೋ ಬಂತು, ರ್ಯಾಪಿಡೋ ಬುಕ್ ಮಾಡಿದ್ದೆ. ಸೊ ದೆನ್ ಆಟೋ ಹೊತ್ಕೊಂಡು ನಾನು ಲೊಕೇಶನ್ ಕಡೆಗೆ ಹೊರಟೆ. ಲೈಫ್ ಯಾವಾಗ್ಲೂ ಅಷ್ಟೇ ಅಲ್ವಾ, ನಾವೇನೋ ಒಂದು ಅನ್ಕೊಳ್ತೀವಿ ಮತ್ತೆ ಇನ್ನೊಂದು ಏನೋ ಒಂದು ಆಗುತ್ತೆ. ಬಟ್ ಏನೇ ಆದ್ರೂ ಎಲ್ಲದನ್ನು ಒಳ್ಳೇದಾಗುತ್ತೆ ಅಂತ ಹೇಳಿ ಯಾವಾಗ್ಲೂ ಪಾಸಿಟಿವ್ ಆಗಿ ಇರಬೇಕು. 8:30ಗೆಲ್ಲ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರು. ಸೊ ನಾನು 8:25ಗೆಲ್ಲ ಲೊಕೇಶನ್ ಅಲ್ಲಿ ರೀಚ್ ಆಗಿದ್ದೆ. ಸೊ ಲೊಕೇಶನ್ ಯಾವುದು ಅಂತ ಹೇಳಿದ್ರೆ ತ್ರಿಪುರವಾಸಿನಿ ವೈಟ್ ಪೆಟಲ್ಸ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಈ ಒಂದು ಇವೆಂಟ್ ನಡೀತಾ ಇತ್ತು. ಕಾಸ್ಟ್ಯೂಮ್ಸ್ ಅಂಡ್ ಜ್ಯುವೆಲ್ರಿ ಎಲ್ಲ ಹಾಕೊಂಡು ಎಲ್ಲ ಪಾರ್ಟಿಸಿಪೇಟ್ ಕೂಡ ಅಲ್ಲಿ ಕೂತಿದ್ರು. ಸೊ 1 ಅವರ್ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಟೈಮ್ ಇತ್ತು. ಆಲ್ ಇಂಡಿಯಾ ಏರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ಅವರು ಕಾಸ್ಮೆಟಿಕ್ ಎಕ್ಸ್ಪೋ ಅಲ್ಲಿ ಈ ಒಂದು ಇವೆಂಟ್ ನ ಆರ್ಗನೈಸ್ ಮಾಡಿದ್ರು. ಫೈನಲ್ ಲುಕ್ ಹೇಗ್ ಬಂದಿದೆ ಅಂತ ಹೇಳಿ ಆಮೇಲೆ ಲುಕಿಂಗ್ ಪ್ರಿಟಿ ಎಸ್ ಅಲ್ವಾ. ದೆನ್ ರ್ಯಾಂಪ್ ವಾಕ್ ಇತ್ತು. ನಾನು ಮತ್ತೆ ನನಗೆ ಮೇಕ್ ಓವರ್ ಮಾಡಿದಂಥವ್ರು ಸ್ವಾತಿ ಇಬ್ರು ರ್ಯಾಂಪ್ ವಾಕ್ ಮುಗಿಸ್ತು. ಅಂಡ್ ಅಲ್ಲಿ ಗೆಸ್ಟ್ ಆಗಿ ಜಾನ್ವಿ ಅವರೇ ಬಂದಿದ್ರು. ಸೊ ಲಾಸ್ಟ್ ನಾನು ಅವ್ರ ಜೊತೆ ಫೋಟೋ ಕೂಡ ತೆಗೆಸ್ಕೊಂಡೆ. ಬೆಸ್ಟ್ ಪಾರ್ಟ್ ಆಫ್ ದ ಶೋ ಏನು ಅಂತಂದ್ರೆ ಈ ಒಂದು ಡಿವೋಷನಲ್ ಅಥವಾ ಕ್ರಿಯೇಟಿವ್ ಮೇಕಪ್ ಲುಕ್ ನಂಗಂತೂ ಸಖತ್ ಇಷ್ಟ ಆಯ್ತು. ಒಂದೊಂದು ಒಂದೊಂದು ವೆರೈಟಿ ಆಗಿತ್ತು. ಅಂಡ್ ಎಲ್ಲ ಗಾಡೆಸ್ ಕೂಡ ರಿಯಲ್ ಆಗಿ ನೋಡೋ ತರ ಫೀಲ್ ಆಯ್ತು. ಅಂಡ್ ಇದು ನಂಗೆ ತುಂಬಾ ಇಷ್ಟ ಆಯ್ತು, ವೆಂಕಟೇಶ್ವರ ಅವರದ್ದು ಮೇಕ್ ಓವರ್. ಹೈಲೈಟ್ ಆಫ್ ದ ಶೋ ಬಂದು ಇದೇನೆ. ಸೊ ಕರುಪ್ಪು ಸ್ವಾಮಿ ಮೇಕ್ ಓವರ್ ಇದು ಬಂದು ಇವಾಗ ರೀಸೆಂಟ್ ಆಗಿ ಕರುಪ್ಪನ್ ಅಂತ ಸೂರ್ಯ ಅವತ್ತು ಮೂವಿ ಬಂತಲ್ಲ, ಅದರ ಇನ್ಫ್ಲೂಯೆನ್ಸ್ ಆಗಿ ತಗೊಂಡು ಮಾಡಿದಂತಹ ಲುಕ್ ಸಖತ್ತಾಗಿತ್ತು. ಅಂಡ್ ಎಲ್ಲಾ ದೇವ್ರುಗಳನ್ನು ಭೂಮಿ ಮೇಲೆ ಬಂದ್ರೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅಂಡ್ ಇವೆಂಟ್ ಮುಗಿಯೋ ಅಷ್ಟೊತ್ತಿಗೆ ಈವ್ನಿಂಗ್ ಒಂದು 5 ಹಂಗಾಗಿತ್ತು. ಇನ್ನೂ ಇತ್ತು ಬಟ್ ನಾನ್ ಬೇಗ ಹೊರಟ್ಬಿಟ್ಟೆ. ಏನು ಊಟ ಮಾಡ್ತಿದ್ರಿಂದ ಅಲ್ಲೇನೆ ಫುಡ್ ಸ್ಟಾಲ್ಸ್ ಹಾಕಿದ್ರು, ಅಲ್ಲಿ ಸ್ಯಾಂಡ್ವಿಚ್ ನ ತಿಂದು ನಾನು ಮನೆ ಕಡೆ ಬಂದೆ. ಅಂಡ್ ನಮ್ಮ ಈ ಒಂದು ಮೇಕ್ ಓವರ್ಗೆ ಸೆಕೆಂಡ್ ಪ್ರೈಸ್ ಸಿಕ್ತು. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಎವರ್. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.